ಇವತ್ತಿನ ತರಗತಿಯಲ್ಲಿ ನಾವು ಎ ಎಂಬ ಅಕ್ಷರದಿಂದ ಆಹ ಎಂಬ ಅಕ್ಷರದವರೆಗೆ ಕಲಿಯೋಣ. ಎ ಎಂದು ಬರೆಯುವಾಗ ಚಿಕ್ಕದೊಂದು ಚಿಹ್ನೆ ಹೀಗೆ ಆರಂಭಿಸಿ ದೀರ್ಘವಾದ ಒಂದು ಗೆರೆ ಎಳೆದು ಕೆಳಗಿಂದ ಮೇಲೆಗೆ ಹೋಗುವ ಒಂದು ಅಕ್ಷರ. ಹೀಗೆ ಆರಂಭಿಸಿ ಸ್ವಲ್ಪ ಮೇಲೆ ಮಾಡಿ ಸ್ವಲ್ಪ ಮೇಲೆ ಒಂದು ಗೆರೆ ಎಳೆದು ನಂತರ ಕೆಳಗಿಂದ ಮೇಲೆ ಹೋಗಿ ಮೊದಲು ಹಾಕಿದ ಚಿಹ್ನೆಗಿಂತ ದೊಡ್ಡ ಒಂದು ಚಿಹ್ನೆ ಹಾಕಿದರೆ ಆಯಿತು. ಇನ್ನು ಎ ಎಂದು ಬರೆಯುವಾಗ ಅದೇ ರೀತಿ ಮೊದಲು ಎ ಎಂದು ಆರಂಭಿಸಿದ ಹಾಗೆಯೇ ಆರಂಭಿಸಿ ಕೊನೆಗೊಳ್ಳುವಾಗ ಚಿಕ್ಕದೊಂದು ಬದಲಾವಣೆ ಅಷ್ಟೇ. ನೋಡಿ, ಮತ್ತೊಮ್ಮೆ ಬರೆದು ನೋಡೋಣ. ಎ ಎಂದು ಬರೆಯಲು ಹಾಗೆಯೇ ಆರಂಭಿಸಿ ಅಲ್ಲಿಂದ ಕೆಳಗೆ ಬಂದು ನಂತರ ಕೊನೆಗೊಳ್ಳುವಾಗ ಚಿಕ್ಕದೊಂದು ಬದಲಾವಣೆ. 2 ಅಕ್ಷರದ ಬದಲಾವಣೆ ಸರಿಯಾಗಿ ಕಲಿತಿರಬೇಕು. ಐ ಎಂಬ ಅಕ್ಷರ ಹೇಗೆ ಬರೆಯುವುದೆಂದು ನೋಡೋಣ. ಸ್ವಲ್ಪ ಜಾಗ ಬಿಟ್ಟು ಬರೆಯುತ್ತೇನೆ, ಅದು ಯಾಕೆ ಎಂದು ಕೊನೆಗೆ ಗೊತ್ತಾಗುತ್ತದೆ. ಸಾಧಾರಣವಾಗಿ ನಾವು ಕಲಿತ ಎ ಎಂಬ ಅಕ್ಷರ ಬರೆದು ಅದರ ಮುಂಚೆ ಒಂದು ಚಿಹ್ನೆಯನ್ನು ಹಾಕಬೇಕು. ಈ ಒಂದು ಚಿಹ್ನೆ ಹಾಕಿದರೆ ಮಾತ್ರ ಐ ಎಂಬ ಅಕ್ಷರ ಸಿಗುತ್ತೆ ನಮಗೆ. ಎ ಎಂಬ ಅಕ್ಷರದ ಮೊದಲು ಈ ಒಂದು ಚಿಹ್ನೆ ಹಾಕಿದರೆ ಮಾತ್ರ ಐ ಎಂಬ ಅಕ್ಷರ ಸಿಗುವುದು. ಕೇವಲ ಆ ಚಿಹ್ನೆ ಹಾಕದೆ ಅಕ್ಷರ ಮಾತ್ರ ಬರೆದರೆ ಎ ಮಾತ್ರ ಆಗುವುದು. ಆ ಚಿಹ್ನೆಯೊಂದಿಗೆ ಬರೆದರೆ ಮಾತ್ರ ಐ ಎಂಬ ಅಕ್ಷರ ನಮಗೆ ಸಿಗುವುದು. ಈ ಚಿಹ್ನೆಯನ್ನು ಯಾರೂ ಕೂಡ ಮರೆಯಬಾರದು. ಐ ಎಂದು ಬರೆಯುವಾಗ ಈ ಚಿಹ್ನೆ ಮರೆಯಬಾರದು. ನಂತರ ಓ ಎಂಬುದು ಚಿಕ್ಕದೊಂದು ಸೊನ್ನೆಯಿಂದ ಆರಂಭಿಸಿ ಹೀಗೆ ಕೊನೆಗೊಳ್ಳುವ ಒಂದು ಅಕ್ಷರ. ಸುಲಭವಾಗಿ ನಮಗೆ ನೋಡಬಹುದು. ಚಿಕ್ಕದೊಂದು ಸೊನ್ನೆಯಿಂದ ಆರಂಭಿಸಿ ಸುಲಭವಾದ ರೀತಿಯಲ್ಲಿ ಕೊನೆಗೊಳಿಸುವುದು. ಇನ್ನು ಓ ಕೂಡ ಹಾಗೆಯೇ ಮೊದಲು ಬರೆದ ಓ ಎಂಬ ಅಕ್ಷರ ಬರೆದು ಅದನ್ನು ದೀರ್ಘಿಸಲು ಬೇಕಾಗಿ ಹೀಗೆ ಒಂದು ಚಿಹ್ನೆಯನ್ನು ಹಾಕಿಕೊಡಬೇಕು. ಓ ಎಂಬ ಅಕ್ಷರ ನಮಗೆ ಸಿಗುತ್ತದೆ. ಇನ್ನು ಔ ಎಂದು ಬರೆಯುವಾಗ ನಾವು ಶ್ರದ್ಧಿಸಬೇಕು. ಓ ಎಂದು ಬರೆದ ಆ ಅಕ್ಷರವೇ ಇಲ್ಲಿ ಬರೆದು ಅದಕ್ಕೆ ಚಿಹ್ನೆ ಹಾಕುವುದು ಯಾವುದೆಂದರೆ ನಾವು ಈ ಮತ್ತು ಉ ಎಂಬ ಅಕ್ಷರಗಳನ್ನು ದೀರ್ಘಿಸಲು ಬೇಕಾಗಿ ಹಾಕಿದ ಅದೇ ಚಿಹ್ನೆಯನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಓ ಎಂದು ದೀರ್ಘಿಸಲು ನಾವು ಬೇರೆ ಚಿಹ್ನೆಯನ್ನು ಹಾಕಿದ್ದೇವೆ. ಅಂ ಎಂದು ಬರೆಯುವಾಗ ನೋಡಿ, ಚಿಕ್ಕ ಸೊನ್ನೆ ಹಾಕಿದರೆ ಆಯಿತು. ಆ ಬರೆದು ಚಿಕ್ಕ ಸೊನ್ನೆ ಹಾಕಬೇಕು. ದೊಡ್ಡ ಸೊನ್ನೆ ಹಾಕಿದರೆ ಅದು ಬೇರೆ ಅಕ್ಷರವಾಗಿ ರೂಪುಗೊಳ್ಳುತ್ತದೆ. ಚಿಕ್ಕ ಸೊನ್ನೆ ಹಾಕಿದರೆ ಅಂ ಎಂದು ನಮಗೆ ಓದಬಹುದು. ಆ ಎಂದು ಬರೆದು ಅದರ ನಂತರ ಚಿಕ್ಕ ಸೊನ್ನೆ. ಆಹ ನಾವು ಬರೆಯುವಾಗವೇ ಆ ಎಂದು ಬರೆದು ನಂತರ 2 ಚಿಕ್ಕ ಸೊನ್ನೆ